ತಮ್ಮ ಹೆಸರು? ಮಲ್ಲಿಕಾರ್ಜುನ. ಯಾವ ಸರ್? ಕಳ್ಳಿಹಾಳು. ನನ್ನ ಹತ್ರ ಎಷ್ಟು ದಿವಸ ತೋರಿಸಿದ್ರಿ? ಒಂದು ತಿಂಗಳ ಹಿಂದೆ ತೋರಿಸಿದ್ದೆ. ಏನಾಗಿತ್ತು? ಸ್ಟೋನ್ ಆಗಿತ್ತು. ಸ್ಟೋನ್ ಆಗಿತ್ತು. ಸ್ಟೋನ್ಗೆ ಔಷಧಿ ಕೊಟ್ಟಿದ್ದೆ ನಾನೀಗ. ಹಾಂ, ಒಂದು ತಿಂಗಳ ಹಿಂದೆ ಬಂದಿದ್ದೆ ನಾನು. ಬಂದಾಗ ಸ್ಟೋನ್ ಆಗಿತ್ತು ಅಂಥೇಳಿ ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ಮಾಡಿಸಿದಾಗ 8 mm ಸ್ಟೋನ್ ಇದೆ ಅಂತ ಗೊತ್ತಾಯಿತು. ತಾವೆಲ್ಲ ಕರೆದು ಅದಕ್ಕೆ ಮೆಡಿಸಿನ್ ಕೊಟ್ರಿ. ಮೆಡಿಸಿನ್ ಕೊಟ್ಟು ಒಂದು 10 ದಿನಕ್ಕೆ ನನಗೆ ನೋವು ಬರ್ತಾಯಿತ್ತಲ್ಲ, ನೋವು ಆರಾಮಾಯಿತು. ಇವಾಗ ಅದಕ್ಕೆ ಮತ್ತೆ ನಾನು ಈಗ ಚೆಕ್ ಮಾಡಿಸ್ಕೊಂಬಂದ್ರೆ ಇವಾಗ ನೋಡಿದರೆ ಅದರೊಳಗೆ ಸ್ಟೋನ್ ಇಲ್ಲ ಅಂತೇಳಿ ಕಂಡು ಬಂದಿದೆ. ಚೆಕ್ ಮಾಡಿಸ್ಕೊಂಬಂದ್ರೆ? ಹಾಂ, ಇವತ್ತು ಚೆಕ್ ಮಾಡಿಸಿದೆ. ಹಾಂ, ಹಾಂ, ನನಗೆ ಈಗ ಒಂದು 2 ವರ್ಷದ ಹಿಂದೆ ಸರ್ ಸ್ಟೋನ್ ಆಗಿತ್ತು. ನಾವು ದಾವಣಗೆರೆಯಲ್ಲಿ ತೋರಿಸಿ ಆವಾಗ ಡಾಕ್ಟರ್ ನವೀನ್ ಅವರು ನಮಗೆ ಆಪ್ರೇಷನ್ ಮಾಡಿದರು. ಯಾಕಂದರೆ ಅದು ಭಾಳ ನೋವು ಬರ್ತಾಯಿತ್ತು. ಆವಾಗ ನಮಗೆ ಯಾರು ಇದ್ರ ಸಜೆಷನ್ ಕೊಡಲಿಲ್ಲ. ಭಾಳ ನೋವು ಇರೋದ್ರಿಂದ ನಾವು ಧಾರವಾಡಕ್ಕೆ ಹೋಗಿ ಅಲ್ಲೇ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ವಿ. ಅದಾದ ನಂತರ ಮತ್ತೆ ಒಂದು 2 ವರ್ಷಕ್ಕೆ ನಾವು ರೀಸೆಂಟ್ 1 ತಿಂಗಳ ಹಿಂದೆ ಮತ್ತೆ ನೋವು ಕಾಣಿಸ್ತಾ ಇತ್ತು. ನೋವು ಕಾಣಿಸತ್ಲಿನ ನಾವು ಮತ್ತೆ ದಾವಣಗೆರೆಗೆ ಹೋಗ್ಬೇಕನ್ನೋ ಒಂದು ಪರಿಸ್ಥಿತಿ ಬಂದಿತ್ತು. ಅವಾಗ ಒಬ್ಬರು ಸಜೆಷನ್ ಕೊಟ್ಟರು, ನಮ್ಮೂರಲ್ಲೇ ಇರೋರು ಒಬ್ಬರು ಸಜೆಷನ್ ಕೊಟ್ಟರು. ಇಲ್ಲ, ಹಾವೇರಿಯಲ್ಲಿ ಇರುವಂಥ ಆದರ್ಶ ಕ್ಲಿನಿಕಲ್ಲಿ ಪುಟ್ಟಯ್ಯ ಭಿಕ್ಷಾವರ್ತಿ ಮಠ ಅಂತ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋದರೆ ಸ್ಟೋನ್ಗೆ ಅವ್ರಿಗೆ ಯಾವುದೇ ಆಪ್ರೇಷನ್ ಇಲ್ದಂಗೆ ಆರಾಮ ಮಾಡ್ತಾರೆ ಅನ್ನೋ ಒಂದು ಸಜೆಷನ್ ಕೊಟ್ಟಿದ್ದರಿಂದ ತಮ್ಮನ್ನ ಅವತ್ತು ಬಂದು ಭೇಟಿ ಆದ್ಲೇ ನಮಗೆ, ಯಾಕಂದ್ರೆ ರಾತ್ರಿ ಮಲಗೋದು ಭಾಳ ಕಷ್ಟ ಆಗಿತ್ತು. ಅದೇನಾದ್ರು ನೋವು ಬಂದ್ರೆ ನಾವು ಇಲ್ಲಪ್ಪ ಇವತ್ತು ಜೀವ ನಮ್ದು ಹೋಗ್ಬಿಡುತ್ತೆ ಅನ್ನೋ ಸ್ಥಿತಿ ಇತ್ತು ನಮ್ಮದು. ತಮ್ಮ ಹತ್ರ ಬಂದು ಕನ್ಸಲ್ಟ್ ಮಾಡಿಂದ ತಾವೇನು ಅವತ್ತು ನಮ್ಗೆ ಸಜೆಷನ್ ಕೊಟ್ಟು ನಾವು ಮೆಡಿಸಿನ್ ಕೊಟ್ಟಿಂದ ಆ ಮೆಡಿಸಿನ್ ರೆಗ್ಯುಲರ್ ನಾವು ಒಂದು 10 days ತೊಗೊಳತ್ಲೇನ ಅದೇನು ನೋವು ಇತ್ತಲ್ಲ, ನೋವೆಲ್ಲ ಪೂರ ಹೋಯಿತು. ಅದಾದ ನಂತರ ಮತ್ತೆ 1 ತಿಂಗಳು ಅದನ್ನೇ ಮೆಡಿಸಿನ್ ಕಂಟಿನ್ಯೂ ಮಾಡಿದ್ರೆ ಈಗ ನಿನ್ನೆ ನಾವು ಇಲ್ಲ ಹಂಗಾರೆ ಒಂದು ಸಲ ಚೆಕ್ ಮಾಡಿಸ್ಬಿಡೋಣ ಅಂತಂದಾಗ ಇವತ್ತು ಬೆಳಗ್ಗೆ ಬಂದು ಚೆಕ್ ಮಾಡಿಸಿದ್ವಿ. ರಿಪೋರ್ಟಲ್ಲಿ ಯಾವುದೇ ಸ್ಟೋನ್ ಇಲ್ಲ ಅಂತ ತೋರಿಸಿದ್ರೆ ಸ್ಕ್ಯಾನಿಗೆ 8 mm ಸ್ಟೋನ್ ಐತಿ, ಒಂದು 9 mm ಐತಿ ಅದ್ರಾಗ. ಈಗ ಸ್ಕ್ಯಾನಿಂಗ್ನಾಗ ಎಲ್ಲ ಕ್ಲಿಯರ್ ಆಗೈತಿ, ಇಲ್ಲ ಏನು ಏನು ಸ್ಕ್ಯಾನಿಂಗ್ ನಾರ್ಮಲ್ ಬಂದೈತಿ, ಸ್ಟೋನ್ ಅಂತೂ ಇಲ್ಲ ನಿಮ್ಗೆ. ಧನ್ಯವಾದಗಳು. ಈಗ ಯಾವ ಥರ ನೋವಿಲ್ಲಲ್ಲ ನಿಮ್ಗೆ? ಯಾವುದೇ ಥರ ಏನು ನೋವಿಲ್ಲ, ಎಲ್ಲ ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ. ನಾನು ಮತ್ತೊಬ್ಬರಿಗೆ ಸಜೆಷನ್ ಕೊಡ್ತೀನಿ. ಯಾಕಂದರೆ ನಾವು ವ್ಯಾಪಾರಸ್ಥರು, ಹಾವೇರಿಯಲ್ಲಿ ನಮ್ಮದು ಮರ್ಚೆಂಟ್ ಇದೆ, ಕಾಟನ್ ಮರ್ಚೆಂಟ್. ಆರಾಮಾದ್ಮೇಲೆ ಜನ ಹತ್ರ ಕಳಿಸ್ಕೊಟ್ಟಿದ್ದು? ಇಲ್ಲ, ನಾವು ಎಲ್ಲರಿಗೂ ಸಜೆಷನ್ ಕೊಡ್ತಾ ಇದ್ದೇವೆ. ಅವ್ರು ಬಂದಾರ ಬಿಟ್ಟರು, ಅದು ಎರಡನೇದು ನಾವು ಹೇಳಿದ್ದೇವೆ ಎಲ್ಲರಿಗೂ. ಯಾರಾದರೂ ಸ್ಟೋನ್ ಬಗ್ಗೆ ನನ್ನ ಹತ್ರ ಏನಾದರೂ ಚರ್ಚೆ ಮಾಡಿದ್ರಂದ್ರೆ ನಮ್ಮಲ್ಲಿ ಹಾವೇರಿ ಒಳಗಿರುವಂಥ ಆದರ್ಶ ಕ್ಲಿನಿಕ್ ಡಾಕ್ಟರ್ ಆದಂಥ ಪುಟ್ಟಯ್ಯ ಭಿಕ್ಷಾವರ್ತಿ ಮಠ ಹತ್ರ ಹೋಗ್ರಪ್ಪ. ಆ ಸ್ಟೋನ್ಗೆ ನೀವು ಯಾವುದೇ ಆಪ್ರೇಷನ್ ಬೇಡ, ನೀವು ಆಪ್ರೇಷನ್ ಮಾಡಲಿಲ್ಲಂದ್ರೆ ಅವ್ರು ಕೊಟ್ಟಂಥ ಮೆಡಿಸಿನ್ ತೊಗೊಂಡ್ರೆ ಸಂಪೂರ್ಣವಾಗಿ ಸ್ಟೋನ್ ಕರಗ್ತೈತಿ ಅನ್ನೋ ಮಾತನ್ನು ನಾವು ಎಲ್ಲ ನಮ್ಮ ರೈತಾಪಿ ಜನಕ್ಕೆ ಹೇಳಿದ್ದೀನಿ. ಇವತ್ತು ಅವರು ಅದನ್ನು ಬಂದು ಇಲ್ಲಿ ತೋರಿಸಿರ್ಬೋದು. ನನಗೆ ಇನ್ನೂ ಯಾರು ರೈತರು ಬಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅದಕ್ಕೆ. ಹಾಂ, ಅವತ್ತು ಎಲ್ಲ ಆಪ್ರೇಷನ್ ಮಾಡಿ ನಾವು ಮತ್ತೆ 1 ತಿಂಗಳು ಬೆಡ್ ರೆಸ್ಟ್ ತೊಗೊಂಡಿದ್ವಿ. ಇವತ್ತು ನೀವು ಕೊಟ್ಟಂಥ ಮೆಡಿಸಿನ್ 10 daysಗೆ ಕ್ಲೀನಾಗಿ ಇವತ್ತು ಆರಾಮಾಗಿ ಮತ್ತು ನಮ್ಮ ವರ್ಕ್ ನಾವು ಮಾಡ್ತಾಯಿದ್ದೇವೆ. ಯಾವುದೇ ಥರ ನೋವಿಲ್ಲ, ಯಾವುದೇ ಥರ ತ್ರಾಸೂ ಇಲ್ಲ. ಈಗ ಆರೋಗ್ಯವಾಗಿ ಇದ್ದಾವೆ. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ? ತಮ್ಮೆಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಯಾಕಂದರೆ ನನಗೆ ಸ್ಟೋನ್ ಆಗಿ ನಾನು ಭಾಳ ವ್ಯತ್ಯಪಟ್ಟಿದ್ದೀನಿ. ಯಾಕಂದರೆ ಒಂದು ಸಲ ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದೀನಿ. ಇವತ್ತು ಮಾನ್ಯ ಪುಟ್ಟಯ್ಯ ಭಿಕ್ಷಾವರ್ತಿ ಮಠ ಆದರ್ಶ ಕ್ಲಿನಿಕ್ ಬಂದಾಗಿಂದ ಅವ್ರೇನು ನಮ್ಗೆ ಕೊಟ್ಟಂಥ ಮೆಡಿಸನ್ನ ನಾನು ತೊಗೊಂಡೋದ್ರಿಂದ ಇವತ್ತು ಯಾವುದೇ ನೋವಿಲ್ಲ, ಯಾವುದೇ ಸ್ಟೋನ್ ಇಲ್ಲ, ಎಲ್ಲ ಚೆನ್ನಾಗಿ ಆರಾಮಾಗಿದೆ. ದಯವಿಟ್ಟು ತಮಗೆ ಯಾರಾದರೂ ಸ್ಟೋನ್ ಕಂಡು ಬಂದಲ್ಲಿ ಯಾರಾದರೂ ಆಪ್ರೇಷನ್ ಸಜೆಷನ್ ಕೊಟ್ಟರೆ ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೊಳ್ಬೇಡ್ರಿ. ಇಲ್ಲಿ ಬಂದು ಆದರ್ಶ ಕ್ಲಿನಿಕ್ನಲ್ಲಿ ನೀವೇನಾದರೂ ಡಾಕ್ಟ್ರ್ ತೋರಿಸಿ ಮೆಡಿಸಿನ್ ತೊಗೊಂಡಿದ್ದೇ ಆದರೆ ನಿಮಗೆ ಸಂಪೂರ್ಣ ಗುಣಮುಖ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ನಾನೇ ನಿದರ್ಶನ ಅಂತ ಹೇಳಿಕೆ ತಮಗೆ ಭಾಳ ಸಂತೋಷ ಅನ್ನಿಸ್ತದೆ. ನೀವು ಆರಾಮಾದ ಮೇಲೆ ಬಂದು ಸ್ಕ್ಯಾನಿಂಗ್ ಮಾಡಿದ್ದನ್ನು ತೋರಿಸಿ ನಮ್ಮ ವೀಕ್ಷಕರಿಗೆ ಅನಿಸಿಕೆ ಕೊಟ್ರಿ. ಭಾಳ ತುಂಬ ಧನ್ಯವಾದಗಳು ನಿಮ್ಗೆ. ತಮಗೂ ಕೂಡ ಧನ್ಯವಾದಗಳು.